ವೀಕ್ಷಕರೇ, ಹಿರಿಯೂರು ಕ್ಷೇತ್ರದ ಶಾಸಕ ಹಾಗೆ ಸಚಿವ ಡಿ ಸುಧಾಕರ್ ಅವರು ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ನಾನಿವತ್ತು ನನ್ನ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಸಿದ್ದರಾಮಯ್ಯ ಸಂಪುಟದಲ್ಲಿ 3 ಸಚಿವರು ಈಗಾಗಲೇ ವಿವಿಧ ಕಾರಣಕ್ಕೆ ಸಚಿವ ಸ್ಥಾನದಿಂದ ಹೊರಬಂದಿದ್ದಾರೆ. ಅದರಲ್ಲಿ ಮೊದಲಿಗರು ಬಳ್ಳಾರಿಯ ಬಿ ನಾಗೇಂದ್ರ, ಎರಡನೆಯವರು ತುಮಕೂರಿನಿಂದ ಕೆ ಎನ್ ರಾಜಣ್ಣ ಅಥವಾ ಕ್ಯಾತ್ಸಂದ್ರ ರಾಜಣ್ಣ, ಮೂರನೆಯವರು ನಾನು ಈಗಾಗಲೇ ಹೇಳಿದ ಹೆಸರು ಡಿ ಸುಧಾಕರ್. ಅವರು ಅನಾರೋಗ್ಯದ ನಿಮಿತ್ತ ಅಥವಾ ಶ್ವಾಸಕೋಶ ಸಂಬಂಧಿ ಕಾಯಿಲೆಯ ನಿಮಿತ್ತ ಮಡಿದಿದ್ದಾರೆ. ಸೊ ಸದ್ಯ ಸಿದ್ದರಾಮಯ್ಯ ಸಂಪುಟದಲ್ಲಿ 3 ವರ್ಷದಲ್ಲಿ 3 ಜನ ತಮ್ಮ ಖಾತೆಯನ್ನು ಕಳೆದುಕೊಂಡಿದ್ದಾರೆ. ಕೆಲವರದ್ದು ಹಗರಣ, ಕೆಲವರದ್ದು ಮಾತಿನ ವೈಖರಿ. ಪಾಪ ಡಿ ಸುಧಾಕರ್ ಅವರದ್ದು ಅನಾರೋಗ್ಯದ ಕಾರಣ. ನಾನು ಮೊದಲನೇ ಹೆಸರನ್ನು ಹೇಳಿದೆ, ಬಿ ನಾಗೇಂದ್ರ ಅಥವಾ ಬಳ್ಳಾರಿ ನಾಗೇಂದ್ರ ಅವರು ಒಂದು ಕಾರಣಕ್ಕೆ ಅವರು ಖಾತೆ ಹೋಯಿತು. ಸಚಿವ ಸಂಪುಟದ ಮೊದಲ ವಿಕೆಟ್ ಅಂತಾನೆ ಇದನ್ನು ಕರೆಯಲಾಯಿತು. ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿದ್ದಂತಹ ಬಿ ನಾಗೇಂದ್ರ ಖಾತೆಯನ್ನು ಕಳ್ಕೊಂಡು ನಂತರ ಜೈಲಿಗೂ ಕೂಡ ಹೋದರು. ಕೆಲವು ತಿಂಗಳುಗಳ ಕಾಲ ಜೈಲಿನಲ್ಲೂ ಅವರಿದ್ದರು. ಸೊ ವಾಲ್ಮೀಕಿ ಹಗರಣ ಏನು ಆ ಖಾತೆ ಇದೆ ಅನ್ನೋ ಕಾರಣಕ್ಕೆ ಬಿ ನಾಗೇಂದ್ರ ಅವರು ಒಬ್ಬರೇ ಪಾಲುದಾರರಾಗಿದ್ರ ಕೇಳಿದ್ರೆ ಇಲ್ಲ, ಸುಮಾರಷ್ಟು ಜನರ ಮೇಲೆ ಆರೋಪವೂ ಬಂತು. ಸ್ವತಃ ಮುಖ್ಯಮಂತ್ರಿಗಳ ಮೇಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗೆ ಹಣವನ್ನು ಹೊಂದಿಸೋದಕ್ಕೆ ಈ ಹಗರಣವನ್ನು ನಡೆಸಿದರು ಅನ್ನೋ ಆರೋಪವನ್ನು ವಿಪಕ್ಷಗಳು ಮಾಡಿದವು. ಅದೇನೇ ಇರಲಿ, ಬಿ ನಾಗೇಂದ್ರ ಅವರು ತಮ್ಮ ಸ್ಥಾನವನ್ನು ಕಳ್ಕೊಂಡ್ರು. ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ, ನಾಡಿದ್ದು ಖಾತೆ ಕೊಡ್ತಾರೆ ಅಂತ ಭಾಳಷ್ಟು ದಿನ ಕಾದಿದ್ದು ಕೂಡ ಆಯಿತು. ಆದರೆ ಇದುವರೆಗೂ ಅವರ ಸ್ಥಾನ ಬೇರೆ ಯಾರಿಗೂ ಕೊಟ್ಟಿಲ್ಲ ಅಥವಾ ಅವರಿಗೂ ಆ ಸ್ಥಾನ ಇಲ್ಲ, ಸದ್ಯಕ್ಕೆ ಖಾಲಿ ಇದೆ. ಈ ಸ್ಥಾನಕ್ಕೆ ಯಾರ ಪೈಪೋಟಿ ಇದೆ ಕೇಳಿದರೆ ಸದ್ಯಕ್ಕೆ ಸ್ವತಃ ಬಿ ನಾಗೇಂದ್ರ ಅವರೇ ಪಟ್ಟು ಹಿಡಿದಿದ್ದಾರಂತೆ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಅಥವಾ ಮುಂದೆ ಸಚಿವ ಸಂಪುಟ ವಿಸ್ತರಣೆ ಆಗುವ ವೇಳೆ ಅದರ ತಕ್ಷಣದಲ್ಲೇ ಕೊಡಬೇಕು ಅನ್ನೋದು ಅವ್ರ ಬೇಡಿಕೆ ಇತ್ತು. ಸಿದ್ದರಾಮಯ್ಯ ಅವರು ಕೂಡ ಈ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದರು. ಬಿ ನಾಗೇಂದ್ರ ಅವರದ್ದು ತಪ್ಪಿಲ್ಲ ಅಂತಾದರೆ ಅವ್ರಿಗೆ ತಕ್ಷಣ ಖಾತೆ ಕೊಡೋದು ಸೂಕ್ತ ಅನ್ನೋ ಮಾತನ್ನು ಹೈಕಮಾಂಡ್ ನಾಯಕರಿಗೂ ಹೇಳಿದ್ರಂತೆ. ಅವರು ಒಂದು ಕಡೆ ಆದರೆ, ಇನ್ನೊಂದು ಸ್ಥಾನದಲ್ಲಿ ಕಂಪ್ಲಿಯ ಜಿ ಎನ್ ಗಣೇಶ್ ಈ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾನೆ ಅನ್ನೋದು. ಇಬ್ಬರು ಕೂಡ ಭಾಳ ಚೆನ್ನಾಗಿದ್ದಾರೆ, ಬಿ ನಾಗೇಂದ್ರ, ಕಂಪ್ಲಿ ಗಣೇಶ್ ಇವ್ರಲ್ಲ. ಕಂಪ್ಲಿ ಗಣೇಶ್ ಕೂಡ ಏನು ಕಡಿಮೆ ಅಲ್ಲ, ಯಾರ್ದೋ ಮುಖಕ್ಕೆ ಪಂಚ್ ಮಾಡಿ ಹಿಂದೆನೇ ಜೈಲಿಗೆ ಹೋಗಿ ಬಂದಂಥವ್ರು. ಬಳ್ಳಾರಿ ರಾಜಕಾರಣದಲ್ಲಿ ಇಂಥದ್ದು ಸುಮಾರು ಜನ ಇದ್ದಾರೆ. ಇತ್ತೀಚೆಗೆ ಭರತ್ ಮತ್ತು ರಾಮುಲು ಅಥವಾ ರೆಡ್ಡಿ ಗಲಾಟೆಯವರನ್ನು ಕೂಡ ನೀವು ನೋಡಿದಿರಿ. ಒಂದು ಫಸ್ಟ್ ಸ್ಥಾನಕ್ಕೆ ಬಿ ನಾಗೇಂದ್ರ ಮತ್ತು ಜಿ ಎನ್ ಗಣೇಶ್ ಇಬ್ಬರೂ ಕೂಡ ಪೈಪೋಟಿಯಲ್ಲಿ ಇದ್ದಾರಂತೆ. ಇನ್ನು ತುಮಕೂರು ವಿಚಾರಕ್ಕೆ ಬಂದರೆ, ಖಾತೆ ಕಳ್ಕೊಂಡಿರುವಂತಹ ರಾಜಣ್ಣ ಸ್ಥಾನಕ್ಕೆ ರಾಜಣ್ಣವರೂ ಆಕಾಂಕ್ಷಿ. ಆದರೆ ರಾಜಣ್ಣ ಅವರಿಗೆ ಕೊಡುವಂಥ ಬಹುತೇಕ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಬೇರೆ ಯಾರಿದ್ದಾರೆ ನೋಡಿದರೆ, ಕುಣಿಗಲ್ ರಂಗನಾಥ್, ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ, ಇವರು ಈ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಆ ಸ್ಥಾನವನ್ನು ಅಥವಾ ತುಮಕೂರು ಉಸ್ತುವಾರಿಗೆ ಇನ್ನೂ ಹೋಮ್ ಮಿನಿಸ್ಟರ್ ಇದ್ದಾರಲ್ಲಿ, 2 ಖಾತೆ ಇದ್ದು, ಗೃಹ ಸಚಿವರು ಕೂಡ ತುಮಕೂರು ಜಿಲ್ಲೆಯವರೇ ಅಥವಾ ಕೊರಟಗೆರೆಯವರೇ ಆಗಿರೋದ್ರಿಂದ ಒಂದು ಸ್ಥಾನ ಅಲ್ಲಿದ್ದೇ ಇದೆ. ಇನ್ನೊಂದು ಸಚಿವ ಸ್ಥಾನವನ್ನು ಕುಣಿಗಲ್ ರಂಗನಾಥ್ ಯುವ ಮುಖ ಕೇಳ್ತಾ ಇದ್ದಾರೆ ಅನ್ನೋದು ಪಕ್ಷದ ವಲಯದ ಮಾಹಿತಿ. 3ನೇ ಸ್ಥಾನ ಡಿ ಸುಧಾಕರ್ ಅವರ ಸ್ಥಾನ ಈಗ ಸಚಿವ ಸಂಪುಟದಿಂದ ಖಾಲಿಯಾಗುತ್ತೆ. ಸಾಂಖ್ಯಿಕ ಖಾತೆಯನ್ನು ಅವರು ಹೊಂದಿದ್ರು. ಸೊ ಈಗ ಸುಧಾಕರ್ ಅವರ ಸ್ಥಾನಕ್ಕೂ ಕೂಡ ಕೆಲವರು ಕಣ್ಣಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿತ್ರದುರ್ಗ ಕ್ಷೇತ್ರದ ಶಾಸಕ ವೀರೇಂದ್ರ ಪಪ್ಪಿ ಅಥವಾ ಕೆ ಸಿ ವೀರೇಂದ್ರ ಪಪ್ಪಿ ಅವರು ಈ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಇವರು ಕೂಡ ಅಗೈನ್ ಈ ಕ್ಯಾಸಿನೋ ಹಗರಣ ಅವ್ರ ಮೇಲೆ ರೈಡ್ ಆಗಿದ್ದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಜೈಲಿನಿಂದ ಹೊರಬಂದಂಥವ್ರು. ಸೊ ಇಲ್ಲಿ ಹಾಗಾಗಿ ನೋಡಿದರೆ
ಕುಣಿಗಲ್ ರಂಗನಾಥ್ ಒಬ್ಬರೇ ಅವರು ವೈದ್ಯ ವೃತ್ತಿಯನ್ನು ಮಾಡ್ತಾಯಿದ್ರು. ಕೆಲವೆಡೆ ಈಗಲೂ ಕೂಡ ಒಂದೊಂದು ಕೆಲಸ ಮಾಡ್ತಾರೆ. ಎಲ್ಲಾದರೂ ಈ ಸ್ವತಃ ವೈದ್ಯರೇ ಆಗಿರೋದ್ರಿಂದ ಎಲ್ಲಾದರೂ ಯಾರಿಗಾದ್ರೂ ಆಕ್ಸಿಡೆಂಟ್ ಆದರೆ ಮತ್ತೊಂದಾದರೆ ತಕ್ಷಣದಲ್ಲಿ ಅಲ್ಲಿಗೆ ಧಾವಿಸಿ ಪ್ರಥಮ ಚಿಕಿತ್ಸೆಯನ್ನು ನೀಡೋದು ಅಥವಾ ಆಪರೇಷನ್ಗಳನ್ನು ಮಾಡೋದು, ಇಂಥ ಕೆಲಸವನ್ನು ಕುಣಿಗಲ್ ರಂಗನಾಥ್ ಮಾಡ್ತಾರೆ. ಸೊ ಮೂರೂ ಸ್ಥಾನದ ಮೇಲೂ ಕೆಲವು ಯುವ ಮುಖಗಳು ಅಥವಾ ಕೆಲವು ರಾಜಕಾರಣಿಗಳು ಈಗ ಕಣ್ಣಿಟ್ಟಿದ್ದಾರೆ. ಸೊ ಈ ಮೂವರಿಗೆ ಖಾತೆ ಸಿಗುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಕಾರಣ ಏನು ಅಂತಂದರೆ, ಒಂದು ಕಡೆ ಮುಖ್ಯಮಂತ್ರಿಗಳೇ ಬದಲಾಗಬೇಕು ಅಥವಾ ನಾಯಕತ್ವವೇ ಬದಲಾಗಬೇಕು ಅನ್ನೋ ಚರ್ಚೆ, ಇನ್ನೊಂದು ಕಡೆ ಸಚಿವ ಸಂಪುಟದ ಚರ್ಚೆ. ಇದರ ನಡುವೆ ಯಾರಿಗೆ ಈ ಭಾಗ್ಯ ಒಲಿಯುತ್ತೆ ಅನ್ನೋದನ್ನು ಇನ್ನು ಸ್ವಲ್ಪ ದಿನ ಕಾದು ನೋಡಬೇಕು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.